ಧರ್ಮಸ್ಥಳದ ತಲೆಬುರುಣೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸದ್ಯ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಧರ್ಮಸ್ಥಳಕ್ಕೆ ಬರುವ ಭಕ್ತರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ಒಂದಿಷ್ಟು ಚರ್ಚೆ ನಡೀತಾ ಇದೆ, ಪರ್ವ ವಿರೋಧಗಳು ನಡೀತಾ ಇದೆ. ಈ ತಲೆಬುರುಡೆ ವ್ಯಕ್ತಿತ್ವ ಆಗಿರ್ಬೋದು, ಮುಸುಕುದಾರಿ ಹೇಳ್ತಿರೋ SIT ತನಿಖೆ ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಸರ್, ನಾವು ಎಲ್ಲ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಮುಸುಗುದಾರಿ ಬಂದು ಬುರುಡೆ ಊತಿಟ್ಟಿದ್ದು ತೆಗಿತಿದ್ದೀವಿ ಅಂತೇಳಿ ಒಂದು 10 ಕಡೆ ಅವನು ಮಾಜರ್ ಮಾಡಿದ್ದಾರೆ ಅದನ್ನು. ಬಟ್ ಅದು ನಿಜಾನ ಸುಳ್ಳ ನಮಗೂ ಗೊತ್ತಿಲ್ಲ. ಅದೇನಿದೆ, ಮಂಜುನಾಥ ಸ್ವಾಮಿ ಇದ್ದಾರೆ, ದೇವರು ನಾವು ನಂಬ್ತೀವಿ ಅದನ್ನು. ಈಗ ಅವ್ರು ಹೇಳಿದ ಪ್ರಕಾರ ಸುಳ್ಳಾದರೆ ದೇವರು ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನೋದು ನಂಬಿಕೆ ನಮ್ಮದು. ಯಾಕಂದ್ರೆ ನಾವು ಒಂದು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಬಂದೇ ಬರ್ತಾ ಇರ್ತೀವಿ ಇಲ್ಲಿಗೆ. ಆ ದೇವ್ರ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಇಲ್ಲಿ ಬರ್ತಾ ಇರೋದು. ನೀವು ಬಂದಾಗ ಯಾವ್ದಾರು ಈ ಥರ ಪ್ರಕರಣಕ್ಕೆ ಬಂದಿತ್ತು ಅಂತ? ಇಲ್ಲ ಸರ್, ಆ ಥರದ್ದು ಯಾವುದೂ ಬಂದಿಲ್ಲ. ನಾವು ಕುಟುಂಬವಾಗೇ ಬರ್ತೀರಿ, ಏನು ಸಮಸ್ಯೆ ಆಗಿಲ್ಲ? ಇಲ್ಲ, ನಾವು ಕುಟುಂಬ ಬರ್ತೀವಿ, ಆರಾಮಾಗಿರ್ತೀವಿ. ಇಲ್ಲಿ ಯಾವುದೇ ಥರ ತೊಂದರೆಗಳು ನಮ್ಗೆ ಆಗಿಲ್ಲ ಇಲ್ಲಿ ತನಕ. ಆಯಿತಾ, ಅದು ಆಗಿರೋದು ದೇವ್ರೊಬ್ಬಂಗೆ ಗೊತ್ತು, ಆಗಿದೆಯೋ ಇಲ್ಲೋ ಅನ್ನೋದು ಅವರೊಬ್ರಿಗೆ ಗೊತ್ತು. ಅಕಸ್ಮಾತ್ ಅವ್ನು ಮಾಡಿರೋದು ಸತ್ಯ ಅನ್ನೋದಾದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಮಂಜುನಾಥ ಸ್ವಾಮಿಲಿ, ಅನ್ನಪ್ಪ ಸ್ವಾಮಿಲಿ, ಅಮ್ಮನವ್ರಲ್ಲಿ ನಾವು ಕೇಳ್ಕೊತೀವಿ. ತಮ್ಮದು ಯಾವ ಊರು, ಎಲ್ಲಿಂದ ಬಂದಿದ್ದೀರಿ? ಸರ್, ಹಾಸನಿಂದ ಅಪೂರ್ವ ಅಂತ. ಸರ್, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ದೇವರು. ನಾವು ದೇವ್ರನ್ನ ನಂಬ್ಕೊಂಡಿದ್ದೀವಿ ಸರ್. ಈಗ ತನಿಖೆ ನಡೀತಾ ಇದೆ, ಒಂದಿಷ್ಟು ಮುಸುಕುದಾರಿ ವಿಷಯಗಳನ್ನು ತೋರಿಸ್ತಾನೆ ಅಗಿತಾ ಇದ್ದಾರೆ, ಒಂದಿಷ್ಟು ತಲೆಬುರುಡೆ ಪ್ರಕರಣ ಸಿಕ್ಕಿರುವಂಥದ್ದು, ಏನು ಹೇಳ್ತೀರಿ ಸರ್? ಈ ಕ್ಷೇತ್ರದ ಬಗ್ಗೆ ಅಂದರೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಸರ್. ಸರ್, ತಮ್ಮದು ಯಾವ ಊರು? ಸರ್, ನಮ್ಮದು ಸಕಲೇಶ್ಪುರ ಹತ್ರ ಮಗ್ಗೆ ಅಂತ. ನಾವು 3 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಒಂದ್ಸತಿ ಇಲ್ಲಿ ಬರ್ತಾನೆ ಇರ್ತೀವಿ. ಯಾವಾಗಲೂ ವಿತ್ ಫ್ಯಾಮಿಲಿ ಜೊತೆ ಬರ್ತೀವಿ. ನಮಗೆ ಇಲ್ಲಿ ತನಕ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಹಿಂದೆ ಆಗಿರೋದು ಗೊತ್ತಿಲ್ಲ ನಮಗೆ. ಈಗ ತಾನೇ ಈಗೊಂದು 3-4 ತಿಂಗಳಿಂದ ಈ ಥರ ಒಂದು ಬುರುಡೆ ಪ್ರಕರಣ ಎಲ್ಲ ಬರ್ತಿದೆ. ಏನಾಗುತ್ತೆ ನೋಡೋಣ ಸರ್. ಮಂಜುನಾಥ ಸ್ವಾಮಿ ಇದ್ದಾರೆ, ನೋಡೋಣ ಸರ್ ಏನಾಗುತ್ತೆ. ಈಗ ಇದಾದ ಘಟನೆಯಿಂದ ತಮ್ಮ ಮನಸ್ಸಿಗೆ ಯಾವ ಥರ ನೋವಾಗಿದೆ, ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ? ನಮ್ಮಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಯಾಕೆಂದರೆ ನಾವು ದೇವ್ರನ್ನ ನಂಬ್ಕೊ ಬಂದಿದ್ದೀವಿ, ಮುಂದೇನೂ ಬರ್ತಿರ್ತೀವಿ. ಒಳ್ಳೇದಾಗಲಿ ಸರ್ ಎಲ್ಲರೂ. ಸರ್, ತಮ್ಮದು ಯಾವ ಊರು? ಈಗ ಪ್ರಮುಖವಾಗಿ ನೋಡ್ತಿದ್ರೆ ಒಂದಿಷ್ಟು ಘಟನೆ ನಡೀತಾ ಇದ್ದಾವೆ, ಏನು ಹೇಳ್ತೀರಿ ಆ ಬಗ್ಗೆ? ಪ್ರತಿ 15 ದಿವಸಕ್ಕೆ ತಿಂಗಳಿಗೊಂದ್ಸರಿ ನಾನು ಧರ್ಮಸ್ಥಳಕ್ಕೆ ಕುಟುಂಬ ಸಮೇತವಾಗಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಯಾವುದೇ ಒಂದು ಕೆಟ್ಟ ನಮಗೆ ದೃಶ್ಯಗಳಾಗಲಿ, ಕೆಟ್ಟ ಅಭಿಪ್ರಾಯಗಳಾಗಲಿ, ಜನಗಳ ಇದರಾಗಲಿ ಯಾವತ್ತೂ ನೋಡಿಲ್ಲ. ಆದರೆ ಕೆಲವು ವರ್ಷಗಳಿಂದಲೂ ಇಲ್ಲಿ ಏನೇನೋ ಕೆಲವು ನಡೆದಿದೆ ಅನ್ನೋ ಒಂದು ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಪೇಪರ್ ಮುಖಾಂತರ ಆಗಿರ್ಬೋದು, ವಿಷಯಗಳೆಲ್ಲ ಗೊತ್ತಿದೆ. ಅದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ SIT ಇರ್ಬೋದು, ಅವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆದರೆ ಒಳ್ಳೆಯದು. ನಮಗೆ ದೇವಸ್ಥಾನದ ಮೇಲೆ, ದೇವ್ರ ಮೇಲೆ ಭಕ್ತಿ ಇದೆ. ಯಾವುದೇ ಒಂದು ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇರಲ್ಲ. ಕೆಲವು ಯಾವುದೋ ಒಂದು ಕೃತ್ಯಗಳಾಗಿರ್ಬೋದು, ಸಮಾಜ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಶಿಕ್ಷೆ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ನನಗೆ ಆ ಪ್ರಕರಣದ ಬಗ್ಗೆ ಮಾತಾಡೋದಕ್ಕಿಂತ ಸರ್ ನ್ಯಾಯಕ್ಕೆ ಜಯ ಸಿಗಲಿ ಅಂತ ಕೇಳ್ಕೊತೀನಿ. ಮಂಜುನಾಥ ಸ್ವಾಮಿ ನ್ಯಾಯ ಪರವಾಗಿ ಯಾವಾಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಅವ್ರ ಸ್ವಾಮಿ ಇದಂತೂ ಕಡಿಮೆ ಆಗಲ್ಲ, ಪ್ರತೀತಿ ಅಂತೂ. ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಸರ್. ಇಲ್ಲಿ ತುಂಬ ಇದೆ. ಈಗ ಆಲ್ಮೋಸ್ಟ್ ಅಂದರೆ ಈಗ ಹೇಳೋದು ಧರ್ಮಸ್ಥಳದ ಸ್ಮಶಾನ ಇಲ್ಲ. ನೀವು ಬರುಡೆಗಳ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸ್ಮಶಾನ ಇಲ್ಲ, ಅದು ಈಗ ಸತ್ತಿರೋನಲ್ಲಿ ಇಷ್ಟು ವರ್ಷ ಎಲ್ಲಿ ಉಣಿಸಿರ್ತಾರೆ ಅಲ್ವಾ? ಒಂದು ಕಾಮನಾಗಿ ಥಿಂಕ್ ಮಾಡ್ಬೇಕು, ಸ್ವಲ್ಪ ಜನರಲ್ಲಾಗಿ ಅಷ್ಟೇ. ಸ್ವಲ್ಪ ಓಪನ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸರ್. ಅದು ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರ ಮಾತು ಅಂತ ಹೇಳ್ಬೋದು. ಒಂದು ಕಡೆಗೆ SIT ತನಿಖೆ ನಡೀತಾ ಇದೆ, ತನಿಖೆ ಆರಂಭ ಆಗಿದೆ. ತನಿಖೆ ಆಗಲಿ, ಅದಾದ ಬಳಿಕ ಒಂದು ವರದಿ ಬರುತ್ತೆ. ಆ ವರದಿನಿಂದ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಧರ್ಮಸ್ಥಳದ ಬಗ್ಗೆ ಮಾತನಾಡೋದು ಬೇಡ ಅನ್ನೋ ಮಾತು ಬಂದಂಥ ಭಕ್ತರದ್ದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಣೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸದ್ಯ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಧರ್ಮಸ್ಥಳಕ್ಕೆ ಬರುವ ಭಕ್ತರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ಒಂದಿಷ್ಟು ಚರ್ಚೆ ನಡೀತಾ ಇದೆ, ಪರ್ವ ವಿರೋಧಗಳು ನಡೀತಾ ಇದೆ. ಈ ತಲೆಬುರುಡೆ ವ್ಯಕ್ತಿತ್ವ ಆಗಿರ್ಬೋದು, ಮುಸುಕುದಾರಿ ಹೇಳ್ತಿರೋ SIT ತನಿಖೆ ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಸರ್, ನಾವು ಎಲ್ಲ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಮುಸುಗುದಾರಿ ಬಂದು ಬುರುಡೆ ಊತಿಟ್ಟಿದ್ದು ತೆಗಿತಿದ್ದೀವಿ ಅಂತೇಳಿ ಒಂದು 10 ಕಡೆ ಅವನು ಮಾಜರ್ ಮಾಡಿದ್ದಾರೆ ಅದನ್ನು. ಬಟ್ ಅದು ನಿಜಾನ ಸುಳ್ಳ ನಮಗೂ ಗೊತ್ತಿಲ್ಲ. ಅದೇನಿದೆ, ಮಂಜುನಾಥ ಸ್ವಾಮಿ ಇದ್ದಾರೆ, ದೇವರು ನಾವು ನಂಬ್ತೀವಿ ಅದನ್ನು. ಈಗ ಅವ್ರು ಹೇಳಿದ ಪ್ರಕಾರ ಸುಳ್ಳಾದರೆ ದೇವರು ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನೋದು ನಂಬಿಕೆ ನಮ್ಮದು. ಯಾಕಂದ್ರೆ ನಾವು ಒಂದು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಬಂದೇ ಬರ್ತಾ ಇರ್ತೀವಿ ಇಲ್ಲಿಗೆ. ಆ ದೇವ್ರ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಇಲ್ಲಿ ಬರ್ತಾ ಇರೋದು. ನೀವು ಬಂದಾಗ ಯಾವ್ದಾರು ಈ ಥರ ಪ್ರಕರಣಕ್ಕೆ ಬಂದಿತ್ತು ಅಂತ? ಇಲ್ಲ ಸರ್, ಆ ಥರದ್ದು ಯಾವುದೂ ಬಂದಿಲ್ಲ. ನಾವು ಕುಟುಂಬವಾಗೇ ಬರ್ತೀರಿ, ಏನು ಸಮಸ್ಯೆ ಆಗಿಲ್ಲ? ಇಲ್ಲ, ನಾವು ಕುಟುಂಬ ಬರ್ತೀವಿ, ಆರಾಮಾಗಿರ್ತೀವಿ. ಇಲ್ಲಿ ಯಾವುದೇ ಥರ ತೊಂದರೆಗಳು ನಮ್ಗೆ ಆಗಿಲ್ಲ ಇಲ್ಲಿ ತನಕ. ಆಯಿತಾ, ಅದು ಆಗಿರೋದು ದೇವ್ರೊಬ್ಬಂಗೆ ಗೊತ್ತು, ಆಗಿದೆಯೋ ಇಲ್ಲೋ ಅನ್ನೋದು ಅವರೊಬ್ರಿಗೆ ಗೊತ್ತು. ಅಕಸ್ಮಾತ್ ಅವ್ನು ಮಾಡಿರೋದು ಸತ್ಯ ಅನ್ನೋದಾದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಮಂಜುನಾಥ ಸ್ವಾಮಿಲಿ, ಅನ್ನಪ್ಪ ಸ್ವಾಮಿಲಿ, ಅಮ್ಮನವ್ರಲ್ಲಿ ನಾವು ಕೇಳ್ಕೊತೀವಿ.
ತಮ್ದು ಯಾವ ಊರು ಎಲ್ಲಿಂದ ಬಂದಿದ್ದೀರಿ? ಸರ್ ಹಾಸನಿಂದ ಅಪೂರ್ವ ಅಂತ. ಸರ್ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ದೇವರು. ನಾವು ದೇವ್ರನ್ನ ನಂಬ್ಕೊಂಡಿದ್ದೀವಿ ಸರ್. ಈಗ ತನಿಖೆ ನಡೀತಾ ಇದೆ, ಒಂದಿಷ್ಟು ಮುಸುಕ್ದಾರಿ ವಿಷಯಗಳನ್ನ ತೋರಿಸ್ತಾ ಇದ್ದಾನೆ, ಅಗಿತಾ ಇದ್ದಾರೆ, ಒಂದಿಷ್ಟು ತಲೆಬಿಡುವ ಪ್ರಕರಣ ಸಿಕ್ಕಿರುವಂಥದ್ದು, ಏನು ಹೇಳ್ತೀರಿ? ಸರ್ ಈ ಕ್ಷೇತ್ರದ ಬಗ್ಗೆ ಅಂದರೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಸರ್. ಸರ್ ತಮ್ದು ಯಾವ ಊರು? ಸರ್ ನಮ್ಮದು ಸಕಲೇಶ್ಪುರ ಹತ್ರ ಮಗ್ಗೆ ಅಂತ. ನಾವು 3 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಒಂದ್ಸತಿ ಇಲ್ಲಿ ಬರ್ತಾನೆ ಇರ್ತೀವಿ. ಯಾವಾಗ್ಲೂ ವಿತ್ ಫ್ಯಾಮಿಲಿ ಜೊತೆ ಬರ್ತೀವಿ. ನಮಗೆ ಇಲ್ಲಿ ತನಕ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಹಿಂದೆ ಆಗಿರೋದು ಗೊತ್ತಿಲ್ಲ ನಮಗೆ. ಈಗ ತಾನೇ ಈಗೊಂದು 3-4 ತಿಂಗಳಿಂದ ಈ ಥರ ಒಂದು ಬುರುಡೆ ಪ್ರಕರಣ ಎಲ್ಲ ಬರ್ತಿದೆ. ಏನಾಗುತ್ತೆ ನೋಡೋಣ ಸರ್. ಆಗಲಿ ಅಂತ ಮಂಜುನಾಥ ಸ್ವಾಮಿ ಇದ್ದಾರೆ, ನೋಡೋಣ ಸರ್ ಏನಾಗುತ್ತೆ. ಈಗ ಇದಾದ ಘಟನೆಯಿಂದ ತಮ್ಮ ಮನಸ್ಸಿಗೆ ಯಾವ ಥರ ನೋವಾಗಿದೆ, ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ? ನಮ್ಮಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಯಾಕೆಂದರೆ ನಾವು ದೇವ್ರನ್ನ ನಂಬ್ಕೊ ಬಂದಿದ್ದೀವಿ, ಮುಂದೇನೂ ಬರ್ತಿರ್ತೀವಿ. ಒಳ್ಳೇದಾಗಲಿ ಸರ್ ಎಲ್ಲರೂ. ಸರ್ ತಮ್ದು ಯಾವ ಊರು? ಈಗ ಪ್ರಮುಖವಾಗಿ ನೋಡ್ತಿದ್ರೆ ಒಂದಿಷ್ಟು ಘಟನೆ ನಡೀತಾ ಇದ್ದಾವೆ, ಏನು ಹೇಳ್ತೀರಿ ಆ ಬಗ್ಗೆ? ಪ್ರತಿ 15 ದಿವಸಕ್ಕೆ ತಿಂಗಳಿಗೊಂದ್ಸರಿ ನಾನು ಧರ್ಮಸ್ಥಳಕ್ಕೆ ಕುಟುಂಬ ಸಮೇತವಾಗಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಯಾವುದೇ ಒಂದು ಕೆಟ್ಟ ನಮಗೆ ದೃಶ್ಯಗಳಾಗಲಿ, ಕೆಟ್ಟ ಅಭಿಪ್ರಾಯಗಳಾಗಲಿ, ಜನಗಳ ಇದರಾಗಲಿ ಯಾವತ್ತೂ ನೋಡಿಲ್ಲ. ಆದರೆ ಕೆಲವು ವರ್ಷಗಳಿಂದಲೂ ಇಲ್ಲಿ ಏನೇನೋ ಕೆಲವು ನಡೆದಿದೆ ಅನ್ನೋ ಒಂದು ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಪೇಪರ್ ಮುಖಾಂತರ ಆಗಿರ್ಬೋದು, ವಿಷಯಗಳೆಲ್ಲ ಗೊತ್ತಿದೆ. ಅದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ SIT ಇರ್ಬೋದು, ಅವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆದರೆ ಒಳ್ಳೆಯದು. ನಮಗೆ ದೇವಸ್ಥಾನದ ಮೇಲೆ, ದೇವ್ರ ಮೇಲೆ ಭಕ್ತಿ ಇದೆ. ಯಾವುದೇ ಒಂದು ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇರಲ್ಲ. ಕೆಲವು ಯಾವುದೋ ಒಂದು ಕೃತ್ಯಗಳಾಗಿರ್ಬೋದು, ಸಮಾಜ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಶಿಕ್ಷೆ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ನನಗೆ ಆ ಪ್ರಕರಣದ ಬಗ್ಗೆ ಮಾತಾಡೋದಕ್ಕಿಂತ ಸರ್ ನ್ಯಾಯಕ್ಕೆ ಜಯ ಸಿಗಲಿ ಅಂತ ಕೇಳ್ಕೊತೀನಿ. ಮಂಜುನಾಥ ಸ್ವಾಮಿ ನ್ಯಾಯ ಪರವಾಗಿ ಯಾವಾಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಅವ್ರ ಸ್ವಾಮಿ ಇದಂತೂ ಕಡಿಮೆ ಆಗಲ್ಲ, ಪ್ರತೀತಿ ಅಂತೂ. ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಸರ್. ಇಲ್ಲಿ ತುಂಬ ಇದೆ ಅಲ್ಲಿ. ಈಗ ಆಲ್ಮೋಸ್ಟ್ ಅಂದರೆ ಈಗ ಹೇಳೋದು ಧರ್ಮಸ್ಥಳದ ಸ್ಮಶಾನ ಇಲ್ಲ. ನೀವು ಬರುಡೆಗಳ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸ್ಮಶಾನ ಇಲ್ಲ, ಅದು ಈಗ ಸತ್ತಿರೋನೆಲ್ಲ ಇಷ್ಟು ವರ್ಷ ಎಲ್ಲಿ ಉಣಿಸಿರ್ತಾರೆ ಅಲ್ವಾ? ಒಂದು ಕಾಮನಾಗಿ ಥಿಂಕ್ ಮಾಡ್ಬೇಕು ಸ್ವಲ್ಪ, ಜನರಲ್ಲಾಗಿ ಅಷ್ಟೇ. ಸ್ವಲ್ಪ ಓಪನ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸರ್. ಅದು ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರ ಮಾತು ಅಂತ ಹೇಳ್ಬೋದು. ಒಂದು ಕಡೆಗೆ SIT ತನಿಖೆ ನಡೀತಾ ಇದೆ, ತನಿಖೆ ಆರಂಭ ಆಗಿದೆ. ತನಿಖೆ ಆಗಲಿ, ಅದಾದ ಬಳಿಕ ಒಂದು ವರದಿ ಬರುತ್ತೆ. ಆ ವರದಿನಿಂದ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಧರ್ಮಸ್ಥಳದ ಬಗ್ಗೆ ಮಾತನಾಡೋದು ಬೇಡ ಅನ್ನೋ ಮಾತು ಬಂದಂಥ ಭಕ್ತರದ್ದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ತಲೆಬುರುಣೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸದ್ಯ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಧರ್ಮಸ್ಥಳಕ್ಕೆ ಬರುವ ಭಕ್ತರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ಒಂದಿಷ್ಟು ಚರ್ಚೆ ನಡೀತಿದೆ, ಪರ್ವ ವಿರೋಧಗಳು ನಡೀತಾ ಇದೆ. ಈ ತಲೆಬುರುಡೆ ವ್ಯಕ್ತಿತ್ವ ಆಗಿರ್ಬೋದು, ಮುಸುಕುದಾರಿ ಹೇಳ್ತಿರೋ SIT ತನಿಖೆ, ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಸರ್, ನಾವು ಎಲ್ಲ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಮುಸುಗುದಾರಿ ಬಂದು ಬುರುಡೆ ಊತಿಟ್ಟಿದ್ದು ತೆಗಿತಿದ್ದೀವಿ ಅಂತೇಳಿ ಒಂದು 10 ಕಡೆ ಅವನು ಮಾಜರ್ ಮಾಡಿದ್ದಾರೆ ಅದನ್ನು. ಬಟ್ ಅದು ನಿಜಾನ ಸುಳ್ಳ ನಮಗೂ ಗೊತ್ತಿಲ್ಲ. ಅದೇನಿದೆ, ಮಂಜುನಾಥ ಸ್ವಾಮಿ ಇದ್ದಾರೆ, ದೇವರು, ನಾವು ನಂಬ್ತೀವಿ ಅದನ್ನು. ಈಗ ಅವ್ರು ಹೇಳಿದ ಪ್ರಕಾರ ಸುಳ್ಳಾದರೆ ದೇವರು ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನೋದು ನಂಬಿಕೆ ನಮ್ಮದು. ಯಾಕಂದ್ರೆ ನಾವು ಒಂದು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಬಂದೇ ಬರ್ತಿರ್ತೀವಿ ಇಲ್ಲಿಗೆ. ಆ ದೇವ್ರ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಇಲ್ಲಿ ಬರ್ತಾ ಇರೋದು. ನೀವು ಬಂದಾಗ ಯಾವ್ದಾರು ಈ ಥರ ಪ್ರಕರಣಕ್ಕೆ ಬಂದಿತ್ತ ಅಂತ? ಇಲ್ಲ ಸರ್, ಆ ಥರದ್ದು ಯಾವುದೂ ಬಂದಿಲ್ಲ. ನಾವು ಕುಟುಂಬವಾಗೇ ಬರ್ತೀರಿ, ಏನು ಸಮಸ್ಯೆ ಆಗಿಲ್ಲ? ಇಲ್ಲ, ನಾವು ಕುಟುಂಬ ಬರ್ತೀವಿ, ಆರಾಮಾಗಿರ್ತೀವಿ. ಇಲ್ಲಿ ಯಾವುದೇ ಥರ ತೊಂದರೆಗಳು ನಮ್ಗೆ ಆಗಿಲ್ಲ ಇಲ್ಲಿ ತನಕ, ಆಯಿತಾ? ಅದು ಆಗಿರೋದು ದೇವ್ರೊಬ್ಬಂಗೆ ಗೊತ್ತು, ಆಗಿದೆಯೋ ಇಲ್ಲೋ ಅನ್ನೋದು ಅವ್ರೊಬ್ರಿಗೆ ಗೊತ್ತು. ಅಕಸ್ಮಾತ್ ಅವ್ನು ಮಾಡಿರೋದು ಸತ್ಯ ಅನ್ನೋದಾದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಮಂಜುನಾಥ ಸ್ವಾಮಿಲಿ, ಅಣ್ಣಪ್ಪ ಸ್ವಾಮಿಲಿ, ಅಮ್ಮನವ್ರಲ್ಲಿ ನಾವು ಕೇಳ್ಕೊತೀವಿ. ತಮ್ದು ಯಾವ ಊರು ಎಲ್ಲಿಂದ ಬಂದಿದ್ದೀರಿ? ಸರ್ ಹಾಸನಿಂದ ಅಪೂರ್ವ ಅಂತ. ಸರ್ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ದೇವರು. ನಾವು ದೇವ್ರನ್ನ ನಂಬ್ಕೊಂಡಿದ್ದೀವಿ ಸರ್. ಈಗ ತನಿಖೆ ನಡೀತಾ ಇದೆ, ಒಂದಿಷ್ಟು ಮುಸುಕ್ದಾರಿ ವಿಷಯಗಳನ್ನ ತೋರಿಸ್ತಾ ಇದ್ದಾನೆ, ಅಗಿತಾ ಇದ್ದಾರೆ, ಒಂದಿಷ್ಟು ತಲೆಬಿಡುವ ಪ್ರಕರಣ ಸಿಕ್ಕಿರುವಂಥದ್ದು, ಏನು ಹೇಳ್ತೀರಿ? ಸರ್ ಈ ಕ್ಷೇತ್ರದ ಬಗ್ಗೆ ಅಂದರೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಸರ್. ಸರ್ ತಮ್ದು ಯಾವ ಊರು? ಸರ್ ನಮ್ಮದು ಸಕಲೇಶ್ಪುರ ಹತ್ರ ಮಗ್ಗೆ ಅಂತ. ನಾವು 3 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಒಂದ್ಸತಿ ಇಲ್ಲಿ ಬರ್ತಾನೆ ಇರ್ತೀವಿ. ಯಾವಾಗ್ಲೂ ವಿತ್ ಫ್ಯಾಮಿಲಿ ಜೊತೆ ಬರ್ತೀವಿ. ನಮಗೆ ಇಲ್ಲಿ ತನಕ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಹಿಂದೆ ಆಗಿರೋದು ಗೊತ್ತಿಲ್ಲ ನಮಗೆ. ಈಗ ತಾನೇ ಈಗೊಂದು 3-4 ತಿಂಗಳಿಂದ ಈ ಥರ ಒಂದು ಬುರುಡೆ ಪ್ರಕರಣ ಎಲ್ಲ ಬರ್ತಿದೆ. ಏನಾಗುತ್ತೆ ನೋಡೋಣ ಸರ್. ಆಗಲಿ ಅಂತ ಮಂಜುನಾಥ ಸ್ವಾಮಿ ಇದ್ದಾರೆ, ನೋಡೋಣ ಸರ್ ಏನಾಗುತ್ತೆ. ಈಗ ಇದಾದ ಘಟನೆಯಿಂದ ತಮ್ಮ ಮನಸ್ಸಿಗೆ ಯಾವ ಥರ ನೋವಾಗಿದೆ, ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ? ನಮ್ಮಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಯಾಕೆಂದರೆ ನಾವು ದೇವ್ರನ್ನ ನಂಬ್ಕೊ ಬಂದಿದ್ದೀವಿ, ಮುಂದೇನೂ ಬರ್ತಿರ್ತೀವಿ. ಒಳ್ಳೇದಾಗಲಿ ಸರ್ ಎಲ್ಲರೂ.
ಸರ್ ತಮ್ಮದು ಅವರು ಈಗ ಪ್ರಮುಖವಾಗಿ ನೋಡ್ತಿದ್ರೆ ಒಂದಿಷ್ಟು ಘಟನೆ ನಡೀತಾ ಇದ್ದಾವೆ, ಏನು ಹೇಳ್ತೀರಾ ಆ ಬಗ್ಗೆ? ಪ್ರತಿ 15 ದಿವಸಕ್ಕೆ ತಿಂಗಳಿಗೊಂದ್ಸರಿ ನಾನು ಧರ್ಮಸ್ಥಳಕ್ಕೆ ಕುಟುಂಬ ಸಮೇತವಾಗಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಯಾವುದೇ ಒಂದು ಕೆಟ್ಟ ನಮಗೆ ದೃಶ್ಯಗಳಾಗಲಿ, ಕೆಟ್ಟ ಅಭಿಪ್ರಾಯಗಳಾಗಲಿ, ಜನಗಳ ಇದರಾಗಲಿ ಯಾವತ್ತೂ ನೋಡಿಲ್ಲ. ಆದರೆ ಕೆಲವು ವರ್ಷಗಳಿಂದಲೂ ಇಲ್ಲಿ ಏನೇನೋ ಕೆಲವು ನಡೆದಿದೆ ಅನ್ನೋ ಒಂದು ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಪೇಪರ್ ಮುಖಾಂತರ ಆಗಿರ್ಬೋದು, ವಿಷಯಗಳೆಲ್ಲ ಗೊತ್ತಿದೆ. ಅದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ SIT ಇರ್ಬೋದು, ಅವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆದರೆ ಒಳ್ಳೆಯದು. ನಮಗೆ ದೇವಸ್ಥಾನದ ಮೇಲೆ, ದೇವ್ರ ಮೇಲೆ ಭಕ್ತಿ ಇದೆ. ಯಾವುದೇ ಒಂದು ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇರಲ್ಲ. ಕೆಲವು ಯಾವುದೋ ಒಂದು ಕೃತ್ಯಗಳಾಗಿರ್ಬೋದು, ಸಮಾಜ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಶಿಕ್ಷೆ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ನನಗೆ ಆ ಪ್ರಕರಣದ ಬಗ್ಗೆ ಮಾತಾಡೋದಕ್ಕಿಂತ ಸರ್ ನ್ಯಾಯಕ್ಕೆ ಜಯ ಸಿಗಲಿ ಅಂತ ಕೇಳ್ಕೊತೀನಿ. ಮಂಜುನಾಥ ಸ್ವಾಮಿ ನ್ಯಾಯ ಪರವಾಗಿ ಯಾವಾಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಅವ್ರ ಸ್ವಾಮಿ ಇದಂತೂ ಕಡಿಮೆ ಆಗಲ್ಲ, ಪ್ರತೀತಿ ಅಂತೂ. ಈ ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಸರ್. ಇಲ್ಲಿ ತುಂಬ ಇದೆ ಈಗ ಆಲ್ಮೋಸ್ಟ್ ಅಂದರೆ ಈಗ ಹೇಳೋದು ಧರ್ಮಸ್ಥಳದ ಸ್ಮಶಾನ ಇಲ್ಲ. ನೀವು ಬರುಡೆಗಳ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸ್ಮಶಾನ ಇಲ್ಲ, ಅದು ಈಗ ಸತ್ತಿರೋನಲ್ಲಿ ಇಷ್ಟು ವರ್ಷ ಎಲ್ಲಿ ಉಣಿಸಿರ್ತಾರೆ ಅಲ್ವಾ? ಒಂದು ಕಾಮನ್ ಆಗಿ ಥಿಂಕ್ ಮಾಡ್ಬೇಕು, ಸ್ವಲ್ಪ ಜನರಲ್ ಆಗಿ ಅಷ್ಟೇ. ಸ್ವಲ್ಪ ಓಪನ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸರ್. ಧರ್ಮಸ್ಥಳಕ್ಕೆ ಬಂದಂಥ ಭಕ್ತರ ಮಾತು ಅಂತ ಹೇಳ್ಬೋದು. ಒಂದು ಕಡೆಗೆ SIT ತನಿಖೆ ನಡೀತಾ ಇದೆ, ತನಿಖೆ ಆರಂಭ ಆಗಿದೆ. ತನಿಖೆ ಆಗಲಿ, ಅದಾದ ಬಳಿಕ ಒಂದು ವರದಿ ಬರುತ್ತೆ. ಆ ವರದಿನಿಂದ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಧರ್ಮಸ್ಥಳದ ಬಗ್ಗೆ ಮಾತನಾಡೋದು ಬೇಡ ಅನ್ನೋ ಮಾತು ಬಂದಂಥ ಭಕ್ತರದ್ದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು.